ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಇಂಗ್ಲೀಷ್ನ ಮೊದಲನೇ ಪಾಠವನ್ನು ನೋಡೋಣ. ದ ಹೆವೆನ್ಲಿ ಪ್ಯಾರಾಸೋಲ್. ನೇರವಾಗಿ ಪಾಠಕ್ಕೆ ಹೋಗೋಣ. ಹೆವೆನ್ಲಿ ಪ್ಯಾರಾಸೋಲ್ ಅಂದ್ರೇನು? ಪ್ಯಾರಾಸೋಲ್ ಅಂದರೆ ಒಂದು ಚಿಕ್ಕ ಹಗುರವಾದ ಕೊಡೆ. ಹೆವೆನ್ಲಿ ಅಂದರೆ ಒಂದು ಸ್ವರ್ಗದ ಒಂದು ದೈವಿಕ ಶಕ್ತಿ ಉಳ್ಳಂತಹ ಒಂದು ಕೊಡೆ. There was once a beautiful princess in the town of ಪ್ರಗ್ಜ್ಯೋತಿಷ್ಯ called ಅಮೃತ ಪ್ರಭಾ. ಒಂದಾನೊಂದು ಕಾಲದಲ್ಲಿ ಪ್ರಗ್ಜ್ಯೋತಿಷ್ಯ ಎಂಬ ಪಟ್ಟಣದಲ್ಲಿ ಸುಂದರವಾದ ರಾಜಕುಮಾರಿ ಇದ್ದಳು. ಅವಳ ಹೆಸರು ಅಮೃತ ಪ್ರಭಾ. When she came of age, the king held a ಸ್ವಯಂವರ to enable her to choose her husband. ಯಾವಾಗ ಅವಳು ವಯಸ್ಸಿಗೆ ಬಂದಳು ಆವಾಗ ರಾಜ ಅವಳಿಗೆ ಒಂದು ಪತಿಯನ್ನು ಆರಿಸಿಕೊಳ್ಳಲು ಸ್ವಯಂವರವನ್ನು ಏರ್ಪಡಿಸಿದ. ಮೆನಿ ಇಲ್ಲಸ್ಟ್ರೇಟರ್ಸ್ ಲ್ಯೂರ್ಡ್ ಬೈ ಟೇಲ್ಸ್ ಆಫ್ ಅಮೃತ ಪ್ರಭಾಸ್ ಬ್ಯೂಟಿ ಅಸೆಂಬ್ಲ್ಡ್ ದೇರ್. ಅನೇಕ ಇಲುಸ್ಟ್ರಿಸಿಯಸ್ ಅಂದರೆ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂಥ ಸುಪ್ರಸಿದ್ಧರಾದ ಒಂದು ಅವಳಿಗೆ ಹೊಂದುವಂತಹ ಲ್ಯೂರ್ಡ್ ಬೈ ಟೇಲ್ಸ್ ಆಫ್ ಅಮೃತ ಪ್ರಭಾಸ್ ಬ್ಯೂಟಿ, ಆ ಅಮೃತ ಪ್ರಭಾನ ಒಂದು ಸೌಂದರ್ಯದ ಕಥೆಗಳನ್ನು ಕೇಳಿದಂತಹ ಲ್ಯೂರ್ಡ್ ಅಂತಂದರೆ ಅದರ ಆಕರ್ಷಣೆಗೆ ಒಳಗಾದಂಥವರು ಅಲ್ಲಿ ನೆರೆದಿದ್ರು ಅಂತ. ಅಮಾಂಗ್ ದೆಮ್ ವಾಸ್ ಮೇಘವಾಹನ, ದ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಎ ಫಾರ್ಮರ್ ಕಿಂಗ್ ಆಫ್ ಕಾಶ್ಮೀರ್. ಅದರಲ್ಲಿ ಆ ನೆರೆದವರಲ್ಲಿ ಮೇಘವಾಹನ, ಇವನು ಕಾಶ್ಮೀರದ ದೊರೆಯ ಮೊಮ್ಮಗ. ಅಮೃತ ಪ್ರಭಾ ಶೈಲಿ ಕಾಸ್ಟ್ ಹರ್ ಐಸ್ ಓವರ್ ದ ಕೋರ್ಟ್ ಆ್ಯಂಡ್ ವಾಂಡರ್ಡ್ ಹೂಮ್ ಶಿ ವುಡ್ ಚೂಸ್. ಅಮೃತ ಪ್ರಭಾ ಆ ರಾಜಸಭೆಯಲ್ಲಿ ನಾಚುತ್ತಾ ತನ್ನ ಕಣ್ಣುಗಳಿಂದ ನೋಡುತ್ತಾ ಅಡ್ಡಾಡುತ್ತಾ ಯಾರನ್ನು ಚೂಸ್ ಮಾಡಬೇಕು, ಆಯ್ಕೆ ಮಾಡಬೇಕು ಅಂತ ಅಡ್ಡಾಡಿದ್ಲು. ಟು ಮೇಘವಾಹನ ಸರ್ಪ್ರೈಸ್ ದ ಪ್ರಿನ್ಸೆಸ್ ಸ್ಟಾಪ್ಡ್ ಬಿಫೋರ್ ಹಿಮ್ ಆ್ಯಂಡ್ ಪುಟ್ ದ ಗಾರ್ಲ್ಯಾಂಡ್ ಅರೌಂಡ್ ಹಿಸ್ ನೆಕ್. ಮೇಘವಾಹನಿಗೆ ಆಶ್ಚರ್ಯವಾಗುವ ಹಾಗೆ ಆ ರಾಜಕುಮಾರಿ ಅವನ ಹತ್ತಿರ ನಿಂತು ಅವನ ಕೊರಳಿಗೆ ಮಾಲೆಯನ್ನು ಹಾಕಿದಳು. ಈ ರೋಸ್ ಟು ಹಿಸ್ ಫೀಟ್ ಅನೇಬಲ್ ಟು ಕಂಟೈನ್ ಹಿಸ್ ಜಾಯ್. ಅವನು ರೋಸ್ ಟು ಹಿಸ್ ಫೀಟ್ ಅಂದರೆ ಎದ್ದು ನಿಂತ, ಅವನಿಗೆ ತನ್ನ ಖುಷಿಯನ್ನು, ತನ್ನ ಒಂದು ಉತ್ಸಾಹವನ್ನು, ಸಂತೋಷವನ್ನು ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ ಅಂತ. ದ ಕಪಲ್ ಮೂವ್ಡ್ ಫಾರ್ವರ್ಡ್ ಟು ಸೀಕ್ ದ ಕಿಂಗ್ಸ್ ಬ್ಲೆಸ್ಸಿಂಗ್ಸ್. ನಂತರ ಈ ದಂಪತಿಗಳು ರಾಜನ ಆಶೀರ್ವಾದವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಹೋದರು. ಆ್ಯಸ್ ದ ಕಿಂಗ್ ಸ್ಟೆಪ್ ಡೌನ್ ಫ್ರಮ್ ಹಿಸ್ ಥ್ರೋನ್, ಯಾವಾಗ ಆ ರಾಜ ತನ್ನ ಸಿಂಹಾಸನದಿಂದ ಕೆಳಗಿಳಿದು ಬಂದ, ದ ಪ್ರಿಯಸ್ಟ್ ಕ್ರೈಡ್ ಔಟ್ ಇನ್ ಸರ್ಪ್ರೈಸ್. ಆ ಸ್ಥಾನದಲ್ಲಿದ್ದಂತಹ ಒಂದು ರಾಜಗುರು ಅಂತ ಹೇಳ್ಬೋದು, ಇಲ್ಲಿ ಪ್ರಿಯಸ್ಟ್ ಅಂದರೆ ಆತ ಹೇಳಿದ, ಯುವರ್ ಆನರ್, ದ ಪ್ಯಾರಾಸೋಲ್ ಆಫ್ ವರುಣ ಹ್ಯಾಸ್ ಕಾಸ್ಟ್ ಇಟ್ಸ್ ಶ್ಯಾಡೋ ಓವರ್ ದ ಪ್ರಿನ್ಸ್. ದೊರೆಗಳೇ, ವರುಣನ ಒಂದು ಛತ್ರಿ, ಚಾಮರ, ತನ್ನ ನೆರಳನ್ನು ಈ ರಾಜಕುಮಾರನ ಮೇಲೆ ಒಡ್ಡಿದೆ ಅಂತ. ಇಟ್ ಈಸ್ ಟ್ರೂ ಎಕ್ಸ್ಕ್ಲೇಮ್ಡ್ ದ ಕಿಂಗ್. ಆಗ ರಾಜ ಆಶ್ಚರ್ಯದಿಂದ ಇದು ನಿಜವಾ ಅಂತ ಉದ್ಗಾರ ತೆಗೆದ. ಮೈ ಸನ್, ಯು ಆರ್ ಫೇವರ್ಡ್ ಬೈ ದ ಗಾಡ್ಸ್. ಮಗನೇ, ನಿನಗೆ ದೇವರ ಕೃಪೆ ಇದೆ ಅಂತ ಹೇಳಿದ. ಯು ಆರ್ ಫೇವರ್ಡ್ ಬೈ ದ ಗಾಡ್ಸ್ ಅಂದರೆ ನಿನಗೆ ದೇವರುಗಳ ಕೃಪೆ ಇದೆ ಅಂತ. ಅಂದರೆ ಅಳಿಯ ಆತನಿಗೆ ಮಗ ಇದ್ದ ಹಾಗೆ, ಆದ ಕಾರಣ ಆತ ಮೈ ಸನ್ ಅಂತ ಹೇಳ್ತಾನೆ. ಮೇಘವಾಹನ ಲುಕ್ಡ್ ಅಪ್ ಇನ್ ಸರ್ಪ್ರೈಸ್ ವಾಂಡ್ರಿಂಗ್ ಅಟ್ ದ ಮೀನಿಂಗ್ ಆಫ್ ದೀಸ್ ವರ್ಡ್ಸ್. ಮೇಘವನ್ನು ಆಶ್ಚರ್ಯದಿಂದ ನೋಡಿದ, ಈ ಮಾತುಗಳ ತಾತ್ಪರ್ಯ ಏನು, ಅರ್ಥ ಏನು ಅಂತ. ಆಲ್ ಎಟ್ ಒನ್ಸ್ ಈ ಸಾ ಬೈ ಹಿಸ್ ಸೈಡ್ ಎ ಬ್ಯೂಟಿಫುಲ್ ಡೈಸ್ಲಿಂಗ್ ವೈಟ್ ಪ್ಯಾರಾಸೋಲ್. ತಕ್ಷಣ ಆತ ನೋಡಿದ, ತನ್ನ ಪಕ್ಕದಲ್ಲಿ ಒಂದು ಸುಂದರವಾದ ಡೈಸ್ಲಿಂಗ್, ಹೊಳೆಯುತ್ತಿರುವ ವೈಟ್ ಪ್ಯಾರಾಸೋಲ್, ಬಿಳಿಯದಾದ ಒಂದು ಛತ್ರಿಯನ್ನು, ಕೊಡೆಯನ್ನು ಆತ ನೋಡಿದ. ವಿತ್ ಎಕ್ಸ್ಕ್ವಿಸೈಟ್ ಡೆಕೋರೇಷನ್. ಎಕ್ಸ್ಕ್ವಿಸೈಟ್ ಅಂದರೆ ಮನೋಹರವಾದ ಶೃಂಗರಿಸಲ್ಪಟ್ಟ ಡೆಕೋರೇಷನ್. ದಟ್ ವಾಸ್ ಕಾಸ್ಟಿಂಗ್ ಇಟ್ ಶ್ಯಾಡೋ ಓವರ್ ಹಿಮ್. ಅದು ತನ್ನ ನೆರಳನ್ನು ಇವನ ಮೇಲೆ ಬೀಳ್ತಾ ಇತ್ತು. ದಿಸ್ ಈಸ್ ದ ಪ್ಯಾರಾಸೋಲ್ ಆಫ್ ವರುಣ, ದ ಲಾರ್ಡ್ ಆಫ್ ಸೀಸ್, ಎಕ್ಸ್ಪ್ಲೇನ್ಡ್ ದ ಕಿಂಗ್. ಇದು ವರುಣನ ಛತ್ರಿ, ಆ ಸಮುದ್ರಗಳ ಒಡೆಯನಾದಂಥ ವರುಣನ ಛತ್ರಿ ಇದು ಅಂತೆ ರಾಜ ವಿವರಿಸಿದ. ಇಟ್ಸ್ ಕಾಸ್ಟ್ ಇಟ್ಸ್ ಶ್ಯಾಡೋ ಆನ್ ನನ್ ಎಲ್ಸ್ ಬಟ್ ಎ ಸೋರಿನ್ ಆಫ್ ದ ಹೋಲ್ ವರ್ಲ್ಡ್. ಇದು ತನ್ನ ನೆರಳನ್ನು ಕೇವಲ ಈ ಜಗತ್ತನ್ನು ಆಳುವಂತಹ ಸಾರ್ವಭೌಮರ ಮೇಲೆ ಮಾತ್ರ ಬೀರ್ತದೆ ಅಂತ. ಯು ಆರ್ ಡೆಸ್ಟಿನ್ಡ್ ಫಾರ್ ಗ್ಲೋರಿ ಆ್ಯಂಡ್ ಬ್ರಿಲಿಯನ್ಸ್. ನೀನು ನಿನ್ನ ಭವಿಷ್ಯದಲ್ಲಿ ಕೀರ್ತಿಯನ್ನು ಹೊಂದ್ತೀಯ ಮತ್ತು ಪ್ರತಿಭೆಯನ್ನು ಗಳಿಸ್ತೀಯ ಅಂತ ಆತ ಹೇಳಿದ.
Dazed by these portents and by his good fortune, Meghavahana brought his bride and the divine parasol back home. ಈ ಒಂದು ಒಳ್ಳೆಯ ಅವನ ಭವಿಷ್ಯವನ್ನು ಹೊತ್ತುಕೊಂಡು ಮೇಘವಾಹನನು ತನ್ನ ವಧುವನ್ನು ಕರೆದುಕೊಂಡು ಮತ್ತು ಈ ದೈವಿಕವಾದ ಈ ಕೊಡೆಯನ್ನು ತೆಗೆದುಕೊಂಡು ಮನೆಗೆ ಬಂದ. ಅಪಾನ್ ಹಿಸ್ ರಿಟರ್ನ್ ದ ಮಿನಿಸ್ಟರ್ಸ್ ಆಫ್ ದ ಕಾಶ್ಮೀರ್ ಕೋರ್ಟ್ ಸಾಟ್ ಹಿಮ್ ಔಟ್ ಆ್ಯಂಡ್ ಆಫರ್ಡ್ ದ ಥ್ರೋನ್ ಟು ಹಿಮ್. ಅವನು ಬಂದ ತಕ್ಷಣ ಆ ಕಾಶ್ಮೀರದ ಮಂತ್ರಿಗಳು ಅವನಿಗೆ ತಮ್ಮ ಸಿಂಹಾಸನವನ್ನು ಕೊಡುಗೆಯಾಗಿ ನೀಡಿದರು. ವಿ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಅವರ್ ಪ್ರೆಸೆಂಟ್ ರೂಲರ್. ಈಗಿರುವ ರಾಜನ ಆಳ್ವಿಕೆಯಿಂದ ನಾವೆಲ್ಲ ಅತೃಪ್ತಿಗೊಂಡಿದ್ದೀವಿ. ಹಿ ಹ್ಯಾಸ್ ಡಿವೋಟೆಡ್ ಹಿಮ್ಸೆಲ್ಫ್ ಟು ಎ ಲೈಫ್ ಆಫ್ ಪ್ರೇಯರ್. ಅವನು ತನ್ನನ್ನು ತಾನು ಒಂದು ತನ್ನ ಜೀವನವನ್ನು ಬೇಡುವುದಕ್ಕೆ ಒಡ್ಡುಕೊಂಡಿದ್ದಾನೆ. ಆ್ಯಂಡ್ ದ ಅಫೇರ್ ಆಫ್ ದ ಕಿಂಗ್ಡಮ್ ಲೈ ನೆಗ್ಲೆಕ್ಟೆಡ್. ಈ ರಾಜ್ಯದ ರಾಜಭಾರಗಳು ಕಾರ್ಯಗಳು ಎಲ್ಲ ತಿರಸ್ಕಾರಕ್ಕೆ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾವೆ. ದ ಪೀಪಲ್ ಸಫರ್ ಬಿಕಾಸ್ ಆಫ್ ದಿಸ್. ಇದರಿಂದ ಜನರೆಲ್ಲ ತುಂಬ ತೊಂದರೆಗೊಳಗಾಗಿದ್ದಾರೆ. ಯುವರ್ ನೋಬಲ್ ಕ್ಯಾರೆಕ್ಟರ್ ಆ್ಯಂಡ್ ಬ್ರೇವರಿ ಆರ್ ವೆಲ್ ನೋನ್. ನಿನ್ನ ಒಂದು ಉದಾತ್ತ ಗುಣ ಮತ್ತು ಶೌರ್ಯತನ ಎಲ್ಲರಿಗೂ ಗೊತ್ತಾಗಿದೆ. ಈ ಭಾಗದಲ್ಲಿ ಇನ್ ದೀಸ್ ಪಾರ್ಟ್ಸ್ ಈ ಭಾಗದಲ್ಲಿ ಗೊತ್ತಾಗಿದೆ. ಆನರಸ್ ಆ್ಯಂಡ್ ದ ಲ್ಯಾಂಡ್ ಬೈ ಅಕ್ಸೆಪ್ಟಿಂಗ್ ಅವರ್ ಆಫರ್. ನಮ್ಮ ಕೊಡುಗೆಯನ್ನು ಸ್ವೀಕರಿಸಿ ನಮಗೆ ಒಂದು ಗೌರವವನ್ನು ತೆಗೆದುಕೊಂಡು ಬಾ ಅಂತ ಆ ಮಂತ್ರಿಗಳು ಮೇಘವಾಹನ್ಗೆ ಹೇಳಿದರು. ಮೇಘವಾಹನ ಬಿಕೇಮ್ ದ ಕಿಂಗ್ ಆಫ್ ಕಾಶ್ಮೀರ್. ಮೇಘವಾಹನ್ನು ಕಾಶ್ಮೀರದ ದೊರೆಯಾದ. ಸೂನ್ ಹಿ ಪ್ರೊಕ್ಲೈಮ್ಡ್ ಎ ಲಾ ಅಗೇನ್ಸ್ಟ್ ದ ಕಿಲ್ಲಿಂಗ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಅವನು ಆದ ತಕ್ಷಣ ಒಂದು ಕಾನೂನನ್ನು ಘೋಷಿಸಿದ. ಅದೇನೆಂದರೆ ಜೀವಂತ ಪ್ರಾಣಿಗಳನ್ನು ಕೊಲ್ಲಬಾರದು ಅಂತ. ಇಟ್ ಬಿಕೇಮ್ ಹಿಸ್ ಆಂಬಿಷನ್ ಟು ಕಾಂಕರ್ ಅದರ್ ಕಿಂಗ್ಡಮ್ಸ್ ಟು ಇಂಪೋಸ್ ದಿಸ್ ಲಾ ಆನ್ ದೆಮ್ ಆ್ಯಸ್ ವೆಲ್. ನಂತರ ಅವನ ಒಂದು ಆ್ಯಂಬಿಷನ್ ಅಂದರೆ ಮಹತ್ವಾಕಾಂಕ್ಷೆ ಏನಿತ್ತಂದರೆ ಇತರ ರಾಜ್ಯಗಳನ್ನು ಕೂಡ ಗೆದ್ದು ಆ ಭಾಗದಲ್ಲೂ ಕೂಡ ಈ ತನ್ನ ಕಾಯ್ದೆಯನ್ನು ವಿಸ್ತರಿಸಬೇಕು ಅಂತ ಅವನಿಗೆ ಒಂದು ಆಸೆ ಆಯಿತು. ಒನ್ಸ್ ವೈಲ್ ಆ್ಯನ್ ಎಕ್ಸ್ಪಿಡಿಷನ್ ನಿಯರ್ ದ ಸಿ. ಈ ರೀತಿ ಆತ ಒಂದು ಸಮುದ್ರದ ಕಡೆಗೆ ಪ್ರಯಾಣವನ್ನು ಹೊರಟಾಗ ದ ಕಿಂಗ್ ಟೋಲ್ಡ್ ಹಿಸ್ ವೇರಿ ಆರ್ಮಿ ಟು ರೆಸ್ಟ್ ಇನ್ ದ ಶೇಡ್ ಆಫ್ ಸಮ್ ಪಾಮ್ ಗ್ರೂವ್ಸ್. ಅವನು ತನ್ನ ದಣಿದಿದ್ದ ಸೈನ್ಯಕ್ಕೆ ಒಂದು ಪಾಮ್ ಗ್ರೂವ್ಸ್ ಅಂದರೆ ತಾಳೆಯ ತೋಪಿನಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ, ಅದರ ನೆರಳಿನಲ್ಲಿ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದ. ಐ ಮಸ್ಟ್ ಯೂಸ್ ದಿಸ್ ಟೈಮ್ ಟು ಪ್ಲ್ಯಾನ್ ಎ ವೇ ಟು ಕಾಂಕರ್ ದ ಐಲ್ಯಾಂಡ್ ಆಫ್ ಲಂಕಾ. ನಾನು ಈ ಸಮಯದಲ್ಲಿ ಈ ಲಂಕಾದ ನಡುಗಡ್ಡೆಯನ್ನು ಹೇಗೆ ಗೆಲ್ಲಬೇಕು ಅನ್ನುವ ಪ್ಲ್ಯಾನನ್ನು ಮಾಡ್ಕೋಬೇಕು, ಯೋಜನೆಯನ್ನು ಮಾಡ್ಕೋಬೇಕು ಅಂತ ಆತ ವಿಚಾರ ಮಾಡಿದ. ಹಿ ಥಾಟ್ ಇಟ್ ಈಸ್ ದ ಲ್ಯಾಂಡ್ ಆಫ್ ಡೆಮಾನ್ಸ್ ಆ್ಯಂಡ್ ನೀಡ್ ಟು ಬಿ ಟಾಟ್ ದ ವೇಸ್ ಆಫ್ ಪೀಸ್. ಈ ಲಂಕಾ ಅನ್ನುವುದು ಒಂದು ರಾಕ್ಷಸರ ಭೂಮಿ, ಅವರಿಗೆ ಶಾಂತಿಯಿಂದ ಹೇಗೆ ಇರಬೇಕು ಅನ್ನೋದನ್ನು ನಾನು ಕಲಿಸಬೇಕು ಅಂತ ಅಂದ್ಕೊಂಡ. ಬಟ್ ಹೌ ಐ ಕ್ರಾಸ್ ದ ಗ್ರೇಟ್ ಸೀಸ್ ವಿತ್ ಮೈ ಆರ್ಮಿ. ಆದರೆ ನಾನು ಈ ದೊಡ್ಡ ಸಮುದ್ರವನ್ನು ನನ್ನ ಸೈನ್ಯದೊಂದಿಗೆ ಹೇಗೆ ದಾಟುವುದು ಅಂತ ವಿಚಾರ ಮಾಡಿದ. ಆಲ್ ಆಫ್ ಎ ಸಡನ್ ದೆರ್ ವಾಸ್ ಎ ಕ್ರೈ ಇನ್ ದ ಏರ್. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಒಂದು ಅಳು ಕೇಳಿಸ್ತು. ಇಟ್ ಸೀಮ್ ಟು ಕಮ್ ಫ್ರಮ್ ಎ ವುಡ್ ಬೈ ದ ಶೋರ್. ಇದು ಆ ದಂಡೆಯಲ್ಲಿದ್ದಂತಹ ಕಟ್ಟಿಗೆಯಿಂದ ಬಂದಂತೆ ಆತನಿಗೆ ಅನಿಸ್ತು. ನಾಟ್ ಫಾರ್ ಫ್ರಮ್ ವೇರ್ ದ ರಾಯಲ್ ಹಾರ್ಸಸ್ ವೇರ್ ಟೀದರ್ಡ್. ಆ ಒಂದು ರಾಜ್ಯದ ಅರಸನ ಕುದುರೆಗಳು ಕಟ್ಟಿದ್ರಲ್ಲ, ಟೀದರ್ಡ್ ಅಂದರೆ ಹಗ್ಗದಿಂದ ಕಟ್ಟುವುದು, ಅದಕ್ಕಿಂತ ಅದು ಭಾಳ ದೂರದಲ್ಲಿ ಇರಲಿಲ್ಲ. ದ ಕ್ರೈ ಕೇಮ್ ಅಗೇನ್ ಆ್ಯಂಡ್ ದ ಕಿಂಗ್ ಹರ್ಡ್ ದ ಪ್ಲೇಂಟಿವ್ ಕಾಲ್. ಆ ಅಳು ಮತ್ತೆ ಕೇಳಿಸ್ತು ಮತ್ತು ಆ ರಾಜನಿಗೆ ಆ ಪ್ಲೇಂಟಿವ್ ಕಾಲ್, ಒಂದು ಗೋಳಾಡುವ ಒಂದು ದುಃಖ ತಪ್ತ ಶೋಕಪೂರ್ಣ ಕರೆ ಆತನಿಗೆ ಕೇಳಿಸ್ತು. ಆತ ಹೇಳಿದ, ಇವನ್ ಅಂಡರ್ ಮೇಘವಾಹನಾಸ್ ರೂಲ್ ಐ ಹ್ಯಾವ್ ಬೀನ್ ಸ್ಲೇನ್. ಈ ಮೇಘವಾಹನ ಆಳ್ವಿಕೆ ಇದ್ದರೆ ಏನಾಯಿತು, ನನ್ನನ್ನು ಹಿಂಸಾತ್ಮಕವಾಗಿ ಕೊಲ್ಲಲಾಗ್ತಾ ಇದೆ. ಇಂಥ ರಾಜನ ಆಳ್ವಿಕೆ ಇದ್ದರೆ ನನಗೇನು ಬಂತು, ನಾನು ಅತ್ಯಂತ ಹಿಂಸೆಯಿಂದ ಸಾಯ್ತಾ ಇದ್ದೀನಿ ಅಂತ ಧ್ವನಿ ಕೇಳಿಬಂತು. ಇನ್ ಹಿಸ್ ಅಜಿಟೇಷನ್ ದ ಕಿಂಗ್ ಡಿಡ್ ನಾಟ್ ವೇಟ್ ಟು ಸಮನ್ ಹಿಸ್ ಆಫೀಸರ್ಸ್ ಬಟ್ ರ್ಯಾನ್ ಟುವರ್ಡ್ಸ್ ದ ವುಡ್. ಅತ್ಯಂತ ಗೊಂದಲಕ್ಕೊಳಗಾದ ಮೇಘವಾಹನ. ಹೀಗಾಗಿ ಆತ ತನ್ನ ಆಫೀಸರ್ಗಳಿಗೆ, ಅಧಿಕಾರಿಗಳಿಗೆ ಆಜ್ಞೆ ಮಾಡ್ಬೋದಾಗಿತ್ತು, ನೀವು ಹೋಗಿ ಏನಾಗಿದೆ ಅಲ್ಲಿ ನೋಡ್ರಿ ಅಂತ. ಆದರೆ ಆತ ತುಂಬ ಗೊಂದಲಕ್ಕೊಳಗಾಗಿ ಅವರಿಗೆ ಆಜ್ಞೆಯನ್ನು ಮಾಡುವುದನ್ನು ಬಿಟ್ಟು ತಾನೇ ಆ ಕಡೆ, ಆ ಧ್ವನಿ ಬಂದ ಕಡೆಗೆ ಓಡಿ ಹೋದ. ಪ್ಲಂಜಿಂಗ್ ಥ್ರೂ ದ ಅಂಡರ್ ಗ್ರೋತ್ ಹಿ ಫಾಟ್ ಹಿಸ್ ವೇ ಟಿಲ್ ಹಿ ಕೇಮ್ ಟು ಎ ಕ್ಲಿಯರಿಂಗ್. ಅವನು ತನ್ನ ಯಾವುದೇ ಅಪಾಯವನ್ನು ಲೆಕ್ಕಿಸದೆ ಪ್ಲಂಜಿಂಗ್ ಅಂದರೆ ಮುನ್ನುಗ್ಗಿದ. ಆ ಧ್ವನಿ ಬಂದ ಕಡೆ ಅದು ಕ್ಲಿಯರ್ ಆಗುವವರೆಗೆ ಆತ ಮುನ್ನುಗ್ಗಿ ಹೋದ. ದೇರ್ ಬಿಫೋರ್ ಹಿಮ್, ಅಲ್ಲಿ ಅವನ ಎದುರಿಗೆ ವಾಸ್ ಎ ಟೆಂಪಲ್, ಒಂದು ದೇವಾಲಯ ಕಾಣಿಸ್ತು. ಟೆಂಪಲ್ ಆಫ್ ಚಂಡಿಕಾ ಅಂದರೆ ಆ ದುರ್ಗಾದೇವಿ ಒಂದು ದೇವಾಲಯ ಕಾಣಿಸ್ತು.
ವಿತ್ ಸಮ್ ಸಾರ್ಟ್ ಆಫ್ ಹ್ಯೂಮನ್ ಸ್ಯಾಕ್ರಿಫೈಸ್ ಇನ್ ಪ್ರೋಗ್ರೆಸ್ ಆನ್ ದ ಸ್ಟೆಪ್ಸ್. ಅಲ್ಲಿ ಒಂದು ರೀತಿಯ ಒಂದು ಮಾನವನ ಬಲಿ ಕೊಡುವ ಕಾರ್ಯ ನಡೆದಂತೆ ತೋರಿತು. ಎ ಮ್ಯಾನ್ ಲೇ ಆನ್ ದ ಗ್ರೌಂಡ್, ಹಿಸ್ ಆರ್ಮ್ಸ್ ರೇಸ್ಡ್ ಫಾರ್ ಮರ್ಸಿ. ಒಂದು ಭೂಮಿಯ ಮೇಲೆ ಮನುಷ್ಯ ಇದ್ದಾನೆ, ಮಲಗಿದ್ದಾನೆ, ಅವನ ತೋಳುಗಳು ಕರುಣೆಗಾಗಿ ಎತ್ತಿವೆ. ಆ್ಯಂಡ್ ಎ ಮೆನೇಸಿಂಗ್ ಲುಕಿಂಗ್ ಬಾರ್ಬೇರಿಯನ್, ಒಂದು ಶಾಪದಂತೆ ಕಾಣುವಂತಹ ಒಂದು ಹಿಂಸಾತ್ಮಕ ಪ್ರವೃತ್ತಿಯ ಮನುಷ್ಯ. ಬಾರ್ಬೇರಿಯನ್ ಅಂದರೆ ಒಂದು ಹಿಂಸೆ ಕೊಡಲಿಕ್ಕೆ ಹುಟ್ಟಿದಂತಹ ಒಂದು ಮನುಷ್ಯ, ಕ್ರೂರ ಮನುಷ್ಯ. ಸ್ಟುಡ್ ಓವರ್ ಹಿಮ್, ಅವನ ಮುಂದೆ ನಿಂತಿದ್ದಾನೆ. ಬ್ರ್ಯಾಂಡಿಸಿಂಗ್ ಇಸ್ ವರ್ಡ್, ಅವನ ಖಡ್ಗವನ್ನು ಜಳಪಿಸ್ತಾ ಅವನ ಮುಂದೆ ಅವನನ್ನು ಕೊಲ್ಲಲಿಕ್ಕೆ ಆ ಹಿಂಸೆಯನ್ನು ಹೊದ್ದುಕೊಂಡಂತಹ ಮನುಷ್ಯ ನಿಂತಿದ್ದಾನೆ. ಸ್ಟಾಪ್ ಕ್ರೈಡ್ ದ ಕಿಂಗ್, ನಿಲ್ಲು ಅಂತ ಆ ದೊರೆ ಕೂಗಿದ. ಶಾಕ್ಡ್ ಅಟ್ ದ ಸೈಟ್, ಆ ಒಂದು ನೋಟವನ್ನು ನೋಡಿ ನಿಲ್ಲು ಅಂತ ಆತ ಕೂಗಿದ. ಯು ರೆಚ್, ಯು ಡೇರ್ ಥ್ರೆಟ್ನ್ ಅನದರ್ಸ್ ಲೈಫ್ ಇನ್ ಮೈ ರಿಯಲ್ಮ್. ಯು ರೆಚ್ ಅಂತ ಆತ ಕೇಳ್ತಾನೆ. ಅಂದರೆ ಯು ರೆಚ್ ಅಂದರೆ ನೀನು ಪಾಪಿ, ಓ ಪಾಪಿ. ಯು ರೆಚ್ ಅಂದರೆ ನೀನು ಪಾಪಿ. ಯು ಡೇರ್ ಥ್ರೆಟ್ನ್ ಅನದರ್ಸ್ ಲೈಫ್ ಇನ್ ಮೈ ರಿಯಲ್ಮ್, ನಿನಗೆ ಬೇರೆಯವರ ಜೀವನವನ್ನು ನನ್ನ ಆಳ್ವಿಕೆಯಲ್ಲಿ, ನನ್ನ ಕ್ಷೇತ್ರದಲ್ಲಿ ಬೇರೆಯವರ ಜೀವನವನ್ನು ಈ ರೀತಿ ಹೆದರಿಸ್ತಿದೆಯಾ, ಅವರ ಜೀವಕ್ಕೆ ತೊಂದರೆಯನ್ನು ತರ್ತಾ ಇದೆಯಾ ಅಂತ ಹೇಳಿದ. ದ ಬಾರ್ಬೇರಿಯನ್ ಡ್ರಾಪ್ಡ್ ಹಿಸ್ ವರ್ಡ್ ಇನ್ ಟೆರರ್, ಆ ಹಿಂಸೆಯ ಮನುಷ್ಯ ಹೆದರಿಕೆಯಿಂದ ತನ್ನ ಖಡ್ಗವನ್ನು ತೆಳಗಿಳಿಸಿದ. ಆ್ಯಂಡ್ ಫೆಲ್ ಆನ್ ಹಿಸ್ ನೀಸ್ ಬಿಫೋರ್ ದ ಕಿಂಗ್, ಆಮೇಲೆ ಆತನ ಮೊಣಕಾಲಿಗೆ ಒರಗಿದ. ಓ ನೋಬಲ್ ಒನ್, ಓ ಮಹನೀಯನೇ ಅಂತ ಆತ ಹೇಳ್ದ. ಹ್ಯಾವ್ ಮರ್ಸಿ, ನನ್ನ ಮೇಲೆ ದಯತೋರು. ಐ ಆಮ್ ದ ಲೀಡರ್ ಆಫ್ ಎ ಟ್ರೂಪ್ ಆಫ್ ಬಾರ್ಬೇರಿಯನ್ಸ್ ದಟ್ ಲಿವ್ ಇನ್ ದಿಸ್ ವುಡ್, ನಾನು ಈ ಬಾರ್ಬೇರಿಯನ್ಸ್ ಅನ್ನುವಂಥ ಜನರ ಒಂದು ಗುಂಪಿನ ನಾಯಕನಾಗಿದ್ದೀನಿ. ಈ ಒಂದು ಕಾಡಿನಲ್ಲಿರುವಂಥ ಬಾರ್ಬೇರಿಯನ್ನ ನಾನು ಐ ಆಮ್ ದ ಲೀಡರ್ ಆಫ್ ಎ ಟ್ರೂಪ್ ಆಫ್ ಬಾರ್ಬೇರಿಯನ್ಸ್ ದಟ್ ಲಿವ್ ಇನ್ ದಿಸ್ ವುಡ್, ಈ ಕಾಡಿನಲ್ಲಿ ವಾಸಿಸುವಂಥ ಬಾರ್ಬೇರಿಯನ್ ತಂಡದ ನಾಯಕನು ನಾನಾಗಿದ್ದೇನೆ. ಮೈ ಲಿಟಲ್ ಸನ್ ಹ್ಯಾಸ್ ಫಾಲನ್ ಪ್ರೇ ಟು ಸಮ್ ಡಿಸೀಸ್, ನನ್ನ ಸಣ್ಣ ಮಗ ಒಂದು ಯಾವುದೋ ಥರದ ವ್ಯಾಧಿಗೆ ತುತ್ತಾಗಿದ್ದಾನೆ. ಆ್ಯಂಡ್ ಈಸ್ ಆನ್ ಹಿಸ್ ಡೆತ್ ಬೆಡ್, ಅವನೀಗ ಒಂದು ಸಾಯುವ ಸ್ಥಿತಿಯಲ್ಲಿ ಇದ್ದಾನೆ ಅಂತ, ಮರಣಶಯ್ಯೆಯಲ್ಲಿ ಆತ ಮಲಗಿದ್ದಾನೆ. ಇಫ್ ಐ ಕಿಲ್ ದಿಸ್ ಮ್ಯಾನ್, ನಾನು ಒಂದು ವೇಳೆ ಈ ಮನುಷ್ಯನನ್ನು ಕೊಂದರೆ, ದ ಗಾಡ್ಸ್ ವಿಲ್ ಬಿ ಪ್ಲೀಸ್ಡ್ ಆ್ಯಂಡ್ ಸೇವ್ ಮೈ ಸನ್ಸ್ ಲೈಫ್, ದೇವರು ಇದರಿಂದ ಸಂತೃಪ್ತನಾಗಿ ನನ್ನ ಮಗನ ಜೀವವನ್ನು ಉಳಿಸ್ತಾನೆ. ಇಫ್ ಯು ಪ್ರಿವೆಂಟ್ ದಿಸ್ ಸ್ಯಾಕ್ರಿಫೈಸ್, ಮೈ ಸನ್ ಡೈಸ್ ಆ್ಯಂಡ್ ದ ರೆಸ್ಟ್ ಆಫ್ ಮೈ ಟ್ರೂಪ್ ವಿಲ್ ಗಿವ್ ಅಪ್ ದೇರ್ ಲೀವ್ಸ್ ವಿತ್ ಹಿಮ್, ನೀನು ಈಗ ಈ ಒಂದು ತ್ಯಾಗವನ್ನು ತಡೆದರೆ ನನ್ನ ಮಗ ಸಾಯ್ತಾನೆ ಮತ್ತು ಅವನೊಂದಿಗೆ ನನ್ನ ಇಡೀ ತಂಡ ಸಾಯ್ತದೆ, ಅವರು ಕೂಡ ತಮ್ಮ ಜೀವವನ್ನು ಬಿಡ್ತಾರೆ ಅಂತ ಹೇಳಿದ. ದ ಕಿಂಗ್ ಗ್ಲಾನ್ಸ್ ಟುವರ್ಡ್ಸ್ ಎ ಬಂಡಲ್ ಆನ್ ದ ಟೆಂಪಲ್ ಪೋರ್ಚ್ ಆ್ಯಂಡ್ ಪ್ರಿಜ್ಯೂಮ್ಡ್ ಇಟ್ ಟು ಬಿ ದ ಸ್ಯಾಕ್ರಿಫೈಸ್ಡ್ ಬಾಯ್. ಆವಾಗ ಆ ದೊರೆ ಆ ಗುಡಿಯ ಸುತ್ತ ಅವಲೋಕನವನ್ನು ಮಾಡ್ತಾನೆ. ಅಲ್ಲಿ ಒಂದು ಆ ಗುಡಿಯ ದ್ವಾರಮಂಟಪದಲ್ಲಿ ಪ್ರಿಜ್ಯೂಮ್ ಟು ಬಿ ದ ಸ್ಯಾಕ್ರಿಫೈಸ್ಡ್ ಬಾಯ್, ಅಲ್ಲೊಂದು ಇದು ಕಾಣ್ತದೆ, ಅದೇ ಆ ಹುಡುಗ ಇರಬೇಕು ಅಂತ ಅನ್ಕೊತಾನೆ. ಹಿಸ್ ಹಾರ್ಟ್ ವಾಸ್ ಟಾರ್ನ್ ವಿತ್ ಕನ್ಫ್ಯೂಷನ್ ಆ್ಯಂಡ್ ಕಂಪ್ಯಾಷನ್, ಅವನ ಹೃದಯ ಒಡೆದು ಹೋಗ್ತದೆ, ಒಂದು ಗೊಂದಲದಿಂದ ಮತ್ತು ಕರುಣೆಯಿಂದ ಅವನ ಹೃದಯ ಒಡೆದು ಹೋಗ್ತದೆ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ದ ಹೆವೆನ್ಲಿ ಪ್ಯಾರಾಸೋಲ್ ಎಂಬ ಪಾಠದ ಮೊದಲನೇ ಭಾಗವನ್ನು ನಾವು ನೋಡಿದ್ದೇವೆ. ಈಗ ಮುಂದುವರಿದ ಭಾಗವನ್ನು ನೋಡೋಣ. ಕೆಲವು ಶಬ್ದಗಳ ಅರ್ಥವನ್ನು ನಿಮಗೆ ಸುಲಭವಾಗಲಿ ಅಂತ ಕೊಡ್ತಾ ಇದ್ದೀನಿ, ಅವನ್ನು ನೋಡಿಕೊಂಡು ಮುಂದಿನ ಭಾಗವನ್ನು ನೋಡೋಣ. ಇಲ್ಲುಸ್ಟ್ರಿಸಿಯಸ್ ಅಂದರೆ ಪ್ರಖ್ಯಾತ, ಸುಪ್ರಸಿದ್ಧ, ಡಿಸ್ಟಿಂಗ್ವಿಶ್ಡ್ ಅಂತ ಹೇಳ್ಬೋದು. ಲ್ಯೂರ್ ಅಂದರೆ ಅಟ್ರ್ಯಾಕ್ಟ್, ಆಕರ್ಷಣೆ. ಪ್ಯಾರಾಸೋಲ್ ಬಿಸಿಲ ಛತ್ರಿ, ಸಣ್ಣ ಕೊಡೆ, ಹಗುರವಾದ ಕೊಡೆ. ಡೈಸಲ್ ಕಣ್ಣು ಕುಕ್ಕುವ, ಬೆರಗುಗೊಳಿಸುವ, ಆಶ್ಚರ್ಯಗೊಳಿಸುವ. ಎಕ್ಸ್ಕ್ವಿಸೈಟ್ ಅತ್ಯಂತ ಸುಂದರವಾದ, ನಾಜೂಕಾದ. ಗ್ಲೋರಿ ಕೀರ್ತಿ, ಬ್ರಿಲಿಯನ್ಸ್ ಪ್ರತಿಭೆ. ಡೇಜ್ಡ್ ಆಶ್ಚರ್ಯಗೊಳ್ಳು, ಗಲಿಬಿಲಿಗೊಳ್ಳು. ಅಫೇರ್ಸ್ ಕೆಲಸ ಕಾರ್ಯಗಳು. ಟೀದರ್ ಅಂದರೆ ಹಗ್ಗ ಕಟ್ಟು, ಇಲ್ಲಿ ಆ ಕುದುರೆಗಳನ್ನು ಕಟ್ಟಿರ್ತಾರೆ ಈ ಪಾಠದಲ್ಲಿ. ಪ್ಲೇಂಟಿವ್ ಗೋಳಾಡುವ, ಶೋಕಪೂರ್ಣ. ಸ್ಲೇನ್ ಹಿಂಸಾತ್ಮಕವಾಗಿ ಕೊಲ್ಲು, ಅಂದರೆ ಇಲ್ಲಿ ಈ ಪಾಠದಲ್ಲಿ ಬಲಿ ಕೊಡ್ತಾ ಇರ್ತಾನೆ ಅವನು. ಅಜಿಟೇಷನ್ ಗೊಂದಲಕ್ಕೊಳಗಾಗ್ತಾನೆ.
ಗೊಂದಲಕ್ಕೊಳಗಾಗು. ಪ್ಲಂಜ್ ಅಪಾಯವನ್ನು ಲೆಕ್ಕಿಸದೆ ಮುನ್ನುಗ್ಗು. ಮೆನೇಸ್ ಅಂದರೆ ಶಾಪ. ಬರ್ಬೇರಿಯನ್ ಹಿಂಸಿಸುವ ಅಂದರೆ ಹಿಂಸಾತ್ಮಕ ಪ್ರವೃತ್ತಿಯ ವ್ಯಕ್ತಿ. ಆ ಬರ್ಬೇರಿಯನ್ ಅವ್ರದ್ದು ಟ್ರೂಪ್ ಇರ್ತದೆ ಈ ಪಾಠದಲ್ಲಿ. ರೆಚ್ ಅಂದರೆ ಪಾಪಿ, ಅಧಮ, ನೀಚ ಮನುಷ್ಯ ಅಂತ. ರಿಯಲ್ಮ್ ರಾಜ್ಯ, ಕ್ಷೇತ್ರ. ಪೋರ್ಚ್ ದೇವಸ್ಥಾನದ ಮುಂದಿರುವಂತಹ ದ್ವಾರ ಮಂಟಪ. ಇನ್ಕ್ರೆಡ್ಯುಲಿಟಿ ಅಂದರೆ ಅಪನಂಬಿಕೆ, ಸಂಶಯ. ಎಕ್ಸ್ಕ್ವಿಸೈಟ್ ಮನೋಹರವಾದ. ಅಸ್ಟಾನಿಷ್ಮೆಂಟ್ ಆಶ್ಚರ್ಯ, ಸೋಜಿಗ. ಅಡೋಬ್ ಅಂದರೆ ವಾಸಸ್ಥಾನ. ಈಗ ಎರಡನೇ ಭಾಗವನ್ನು ನೋಡೋಣ. ಈಗ ನೋಡಿ 14 ಪಾಯಿಂಟ್ಗಳನ್ನು ನಾವು ನೋಡಿದ್ವಿ. ಈಗ 15ನೇ ಪಾಯಿಂಟ್ನಿಂದ ಪ್ರಾರಂಭ ಮಾಡೋಣ. ದಿಸ್ ಮ್ಯಾನ್ ಹೂಮ್ ಯು ಡಿಸೈರ್ ಟು ಪ್ರೊಟೆಕ್ಟ್ ಕಂಟಿನ್ಯೂಡ್ ದ ಬಾರ್ಬೇರಿಯನ್. ಈ ಮನುಷ್ಯ ನೀವು ಉಳಿಸ್ಕೋಬೇಕಂದಿರಲಿಲ್ಲ, ರಕ್ಷಣೆ ಮಾಡಬೇಕಂತಿದ್ದಿರಲಿಲ್ಲ. ಈ ಮನುಷ್ಯ ವಾಸ್ ವಾಂಡ್ರಿಂಗ್ ಅಬೌಟ್ ಅಲೋನ್ ಆ್ಯಂಡ್ ಫ್ರೆಂಡ್ಲೆಸ್ ಇನ್ ದ ಫಾರೆಸ್ಟ್. ಈತ ಅರಣ್ಯದಲ್ಲಿ ಅಲೆದಾಡ್ತಿದ್ದ, ಏಕಾಂಗಿಯಾಗಿದ್ದಾನೆ, ಇವನಿಗೆ ಗೆಳೆಯರು ಯಾರೂ ಇಲ್ಲ ಅಂತ. ಈಸಿ ಆಫ್ ಮೋರ್ ವ್ಯಾಲ್ಯೂ ಟು ಯು ದ್ಯಾನ್ ದಿಸ್ ಚೈಲ್ಡ್ ವಿತ್ ಹೂಮ್ ಮೆನಿ ಪರ್ಸನ್ಸ್ ಆರ್ ಕನೆಕ್ಟೆಡ್. ಈತ ಅನೇಕ ಜನರು ಒಂದು ಸಂಬಂಧವನ್ನು ಹೊಂದಿರುವಂಥ, ಕನೆಕ್ಟ್ ಆಗಿರುವಂಥ ಈ ಚೈಲ್ಡ್ಗಿಂತ, ಈ ಮಗುಗಿಂತ ಈತನು ಹೆಚ್ಚಿಗೆ ಬೆಲೆ ಬಾಳ್ತಾನ, ಈತನಿಗೆ ಹೆಚ್ಚಿನ ಬೆಲೆ ಇದೆಯಾ ಅಂತ ಆ ಬಾರ್ಬೇರಿಯನ್ ಮನುಷ್ಯ ಈ ರಾಜನಿಗೆ ಕೇಳ್ತಾನೆ. ದ ವಿಕ್ಟಿಮ್ ಸ್ಯಾಟ್ ಕ್ರೈಯಿಂಗ್ ಆನ್ ದ ಗ್ರೌಂಡ್, ಎ ಲುಕ್ ಆಫ್ ಟೆರರ್ ಆನ್ ಹಿಸ್ ಫೇಸ್. ಆ ಮನುಷ್ಯ ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮತ್ತು ಒಂದು ಭಯದ ಭಾವನೆ ಆತನ ಮುಖದ ಮೇಲಿದೆ. ಟಿಯರ್ಸ್ ಫೆಲ್ ಫ್ರಮ್ ದ ಬಾರ್ಬೇರಿಯನ್ಸ್ ಐಸ್. ಆ ಬಾರ್ಬೇರಿಯನ್ ಹಿಂಸಾತ್ಮಕ ಮನುಷ್ಯ ಅಳ್ತಾ ಹೇಳ್ತಾನೆ, ಅವನ ಕಣ್ಣುಗಳಲ್ಲಿ ನೀರು ತುಂಬಿದೆ. ಸರ್, ಟೆಲ್ ಮಿ ವಾಟ್ ಟು ಡೂ, ಹಿ ಕ್ರೈಡ್. ಐ ಕ್ಯಾನಾಟ್ ಸಿ ಮೈ ಸನ್ ಸಫರ್ ದಿಸ್ ವೇ. ಸ್ವಾಮಿ, ಈಗ ಏನು ಮಾಡಬೇಕನ್ನೋದು ನೀವು ಹೇಳ್ರಿ. ನಾನು ಈ ರೀತಿ ನನ್ನ ಮಗ ತೊಂದರೆಗೆ ಒಳಗಾಗುವುದನ್ನು, ಸಫರ್ ಆಗುವುದನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತ. ದ ಕಿಂಗ್ ಸ್ಪೋಕ್ ಫರ್ಮ್ಲಿ. ಆವಾಗ ರಾಜ ದೃಢವಾಗಿ ಹೇಳ್ತಾನೆ, ಡು ನಾಟ್ ಬಿ ಡಿಸ್ಟ್ರೆಸ್ಡ್, ಐ ವಿಲ್ ಸೇವ್ ಯುವರ್ ಸನ್ ಆ್ಯಸ್ ವೆಲ್ ಆ್ಯಸ್ ದಿಸ್ ವಿಕ್ಟಿಮ್. ನೀನು ತೊಂದರೆ ಪಟ್ಕೋಬೇಡ, ದುಃಖಿತನಾಗಬೇಡ. ನಾನು ಈ ಮನುಷ್ಯನನ್ನು ಉಳಿಸ್ತೀನಿ ಮತ್ತು ನಿನ್ನ ಮಗನನ್ನು ಉಳಿಸ್ತೀನಿ, ನೀನು ತೊಂದರೆ ಪಟ್ಕೋಬೇಡ ಅಂತ ಹೇಳ್ತಾನೆ. ಐ ಆಫರ್ ಮೈ ಬಾಡಿ ಇನ್ ಸ್ಯಾಕ್ರಿಫೈಸ್ ಟು ಚಂಡಿಕಾ, ಕಿಲ್ ಮೀ ಓ ಬಾರ್ಬೇರಿಯನ್, ಮೇ ದೀಸ್ 2 ಪರ್ಸನ್ಸ್ ಲಿವ್. ನನ್ನ ದೇಹವನ್ನು ಈ ಚಂಡಿಕಾದೇವಿಗೆ ತ್ಯಾಗ ಮಾಡ್ತಾ ಇದ್ದೀನಿ. ಓ ಬಾರ್ಬೇರಿಯನ್, ನನ್ನನ್ನು ಕೊಲ್ಲು, ಈ ಇಬ್ಬರು ವ್ಯಕ್ತಿಗಳು ಉಳಿಯಲಿ ಅಂತ ಹೇಳ್ತಾನೆ. ದ ಬಾರ್ಬೇರಿಯನ್ ಸ್ಟ್ರಗ್ಲಿಂಗ್ ಬಿಟ್ವೀನ್ ಇನ್ಕ್ರೆಡ್ಯುಲಿಟಿ ಆ್ಯಂಡ್ ಫಿಯರ್. ಆಗ ಆ ಹಿಂಸಾತ್ಮಕ ವ್ಯಕ್ತಿ ಬಾರ್ಬೇರಿಯನ್ ಸ್ಟ್ರಗ್ಲಿಂಗ್ ಬಿಟ್ವೀನ್ ಇನ್ಕ್ರೆಡ್ಯುಲಿಟಿ ಅಂದರೆ ಒಂದು ಸಂಶಯ ಆಗ್ತದೆ ಅವನಿಗೆ, ಇದೇನು ರಾಜ ಹೀಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಕೊಲ್ಲು ಅಂತ ಇದ್ದಾನೆ ಅಂತ. ಆ ಅಪನಂಬಿಕೆಯಿಂದ, ಸಂಶಯದಿಂದ ಮತ್ತು ಆ್ಯಂಡ್ ಫಿಯರ್ ಮತ್ತು ಹೆದರಿಕೆಯಿಂದ ಟುಕ್ ಎ ಸ್ಟೆಪ್ ಬ್ಯಾಕ್ವರ್ಡ್, ಒಂದು ಹೆಜ್ಜೆ ಹಿಂದೆ ಹೋಗ್ತಾನೆ. ಸರ್, ಯು ಆರ್ ದ ಕಿಂಗ್. ಸ್ವಾಮಿ, ನೀವು ರಾಜರಿದ್ದೀರಿ. ಯುವರ್ ಲೈಫ್ ಶುಡ್ ಬಿ ಪ್ರೊಟೆಕ್ಟೆಡ್ ಎಟ್ ಆಲ್ ಟೈಮ್ಸ್. ನಿಮ್ಮ ಜೀವವನ್ನು ಎಲ್ಲ ಸಮಯದಲ್ಲಿ ನಾವು ರಕ್ಷಣೆ ಮಾಡಬೇಕು. ಡು ನಾಟ್ ಪಿಟಿ ದಿಸ್ ವಿಕ್ಟಿಮ್. ಇವನ ಮೇಲೆ ನೀವು ದಯ ತೋರಬೇಡಿ. ಲೆಟ್ ಹಿಮ್ ಡೈ. ಅವನು ಸಾಯಲಿ. ಹಿಸ್ ಲೈಫ್ ಈಸ್ ಆಫ್ ನೋ ಸಿಗ್ನಿಫಿಕೆನ್ಸ್. ಇವನ ಜೀವಕ್ಕೆ ಯಾವ ಮಹತ್ವವೂ ಇಲ್ಲ ಅಂತ. ದ ಕಿಂಗ್ ಶುಕ್ ಹಿಸ್ ಹೆಡ್ ಇಂಪೇಷಂಟ್ಲಿ. ಆಗ ಆ ರಾಜ ತನ್ನ ತಲೆಯನ್ನು ಅಲ್ಲಾಡಿಸ್ತಾನೆ. ಇಂಪೇಷಂಟ್ಲಿ ಅಂದರೆ ಅವನಿಗೆ ತಾಳ್ಮೆ ಇಲ್ಲದೆ, ತಾಳ್ಮೆ ಕಳೆದುಕೊಂಡು, ಸಹನೆಯನ್ನು ಕಳೆದುಕೊಂಡು ಅಲ್ಲಾಡಿಸ್ತಾನೆ. ಇಫ್ ಐ ಕ್ಯಾನ್ ಯೂಸ್ ಮೈ ಬಾಡಿ ಟು ಸ್ಟಾಪ್ ಎ ಕಿಲ್ಲಿಂಗ್, ವೈ ಶುಡ್ ಐ ನಾಟ್. ಒಂದು ವೇಳೆ ನನ್ನ ದೇಹವನ್ನು ನಾನು ಒಂದು ಕೊಲೆಯನ್ನು ತಪ್ಪಿಸಲಿಕ್ಕೆ ಉಪಯೋಗ ಮಾಡೋದಾದರೆ ಯಾಕಾಗಬಾರ್ದು. ಡು ನಾಟ್ ಸ್ಪೀಕ್ ಅನದರ್ ವರ್ಡ್, ಕಿಲ್ ಮೀ. ನೀನು ಮತ್ತೊಂದು ಮಾತಾಡಬೇಡ, ನನ್ನನ್ನು ಕೊಲ್ಲು ಅಂತ ಹೇಳ್ತಾನೆ. ದ ಬಾರ್ಬೇರಿಯನ್ ಹಂಗ್ ಹಿಸ್ ಹೆಡ್ ಆ್ಯಂಡ್ ಮೇಡ್ ನೋ ಮೂವ್ ಟು ಟೇಕ್ ಇಟ್ಸ್ ವರ್ಡ್. ಆ ಬಾರ್ಬೇರಿಯನ್ ತಲೆ ಅಲ್ಲಾಡಿಸದೆ ಸುಮ್ಮನೆ ಉಳಿತಾನೆ ಮತ್ತು ಯಾವುದೇ ಮೂಮೆಂಟನ್ನು ಆತ ಮಾಡೋದಿಲ್ಲ. ಆ ಖಡ್ಗವನ್ನು ತೆಗೆದುಕೊಳ್ಳುವಂಥ ಯಾವುದೇ ಮೂಮೆಂಟನ್ನು ಆತ ತೋರೋದಿಲ್ಲ. ಇಫ್ ಯು ಕ್ಯಾನಾಟ್ ಬ್ರಿಂಗ್ ಯುವರ್ ಸೆಲ್ಫ್ ಟು ಸ್ಟ್ರೈಕ್ ಎಟ್ ಮೀ, ಐ ವಿಲ್ ಯೂಸ್ ಮೈ ಓನ್ ಸ್ವರ್ಡ್ ಫಾರ್ ದ ಪರ್ಪಸ್. ನೀನು ನನ್ನನ್ನು ಹೊಡೆಯಲು ಏನೂ ಮಾಡುವುದಿಲ್ಲ, ಆದರೆ ನಾನೇ ನನ್ನ ಖಡ್ಗವನ್ನು ಆ ಉದ್ದೇಶಕ್ಕಾಗಿ ತೆಗಿತೀನಿ ಅಂತ ಹೇಳ್ತಾನೆ. ಸೋ ಸೇಯಿಂಗ್ ದ ಕಿಂಗ್ ಡ್ರೂ ಔಟ್ ಹಿಸ್ ವರ್ಡ್. ಹೀಗೆ ಹೇಳುತ್ತಾ ಆ ರಾಜ ತನ್ನ ಖಡ್ಗವನ್ನು ಹೊರಗೆ ತೆಗಿತಾನೆ. ಡ್ರೂ ಔಟ್ ಹಿಸ್ ವರ್ಡ್.
ದ ಬಾರ್ಬೇರಿಯನ್ ಆ್ಯಂಡ್ ದ ವಿಕ್ಟಿಮ್ ವಾಚ್ಡ್ ಇನ್ ಹಾರರ್. ಆ ಬಾರ್ಬೇರಿಯನ್ ಮತ್ತು ಆ ಮನುಷ್ಯ ಭಯದಿಂದ ನೋಡ್ತಾರೆ. ವಿಕ್ಟಿಮ್, ಆ ಬಾರ್ಬೇರಿಯನ್ ಹಿಂಸಾತ್ಮಕ ಮನುಷ್ಯ, ಮತ್ತು ವಿಕ್ಟಿಮ್ ಅಂದರೆ ಅಪರಾಧಿ, ಅಂದರೆ ಆ ಏನು ಕೊಲೆಗೆ ಒಳಗಾಗ್ತಿರ್ತಾನಲ್ಲ ಆ ಮನುಷ್ಯ ಭಯದಿಂದ ನೋಡ್ತಾರೆ. ಆ್ಯಸ್ ಮೇಘವಾಹನ ವಾಸ್ ಅಬೌಟ್ ಟು ಸ್ಟ್ರೈಕ್ ಹಿಮ್ಸೆಲ್ಫ್, ಹಿಸ್ ಹೆಡ್ ವಾಸ್ ಕವರ್ಡ್ ವಿತ್ ಡಿವೈನ್ ಫ್ಲವರ್ಸ್ ಆಫ್ ಎಕ್ಸಿಕ್ವಿಸೈಟ್ ಕಲರ್ ಆ್ಯಂಡ್ ಪರ್ಫ್ಯೂಮ್. ಯಾವಾಗ ಆ ಮೇಘವಾಹನ ತನ್ನನ್ನು ತಾನೇ ಹೊಡೆದುಕೊಳ್ಬೇಕಂತಿರ್ತಾನೆ, ಆಗ ಅವನ ತಲೆ ಒಂದು ಡಿವೈನ್ ಫ್ಲವರ್ಸ್, ಒಂದು ದೈವಿಕವಾದ ಹೂವುಗಳಿಂದ ಸುತ್ತುವರಿಯಲ್ಪಡ್ತದೆ. ಆಫ್ ಎಕ್ಸಿಕ್ವಿಸೈಟ್ ಕಲರ್, ಅತ್ಯಂತ ಮನೋಹರವಾದ ಬಣ್ಣಗಳು, ಮತ್ತು ಆ್ಯಂಡ್ ಪರ್ಫ್ಯೂಮ್, ಸುವಾಸನೆ ಉಳ್ಳಂತಹ ಹೂವುಗಳಿಂದ ಅವನ ತಲೆ ಮುಚ್ಚಲ್ಪಡ್ತದೆ. ಆ್ಯಂಡ್ ಸಮ್ ಒನ್ ಹೆಲ್ಡ್ ಬ್ಯಾಕ್ ಹಿಸ್ ಆರ್ಮ್, ಯಾರೋ ಅವನ ತೋಳನ್ನು ಹಿಡಿದ ಹಾಗೆ ಅನಿಸ್ತದೆ. ದ ಕಿಂಗ್ ವಿರ್ಲ್ಡ್ ಅರೌಂಡ್ ಇನ್ ಸರ್ಪ್ರೈಸ್ಡ್, ಆ ರಾಜ ಒಂದು ಆಶ್ಚರ್ಯದಿಂದ ಸುತ್ತುವರೆದು ನೋಡ್ತಾನೆ. ಆ್ಯಂಡ್ ಬಿಹೆಲ್ಡ್ ಎ ಪರ್ಸನ್ ಆಫ್ ಹೆವನ್ಲಿ ಅಪಿಯರೆನ್ಸ್, ಆಗ ಒಬ್ಬ ವ್ಯಕ್ತಿ, ಒಂದು ಸ್ವರ್ಗದಿಂದ ಬಂದಿರುವ ಹಾಗೆ ಕಾಣ್ತಾ ಇರುವಂಥ ವ್ಯಕ್ತಿ ಕಾಣ್ತಾನೆ ಅವನಿಗೆ. ದೆನ್ ಹಿ ರಿಯಲೈಸ್ಡ್ ದ್ಯಾಟ್ ದ ಬರ್ಬೇರಿಯನ್, ದ ವಿಕ್ಟಿಮ್ ಆ್ಯಂಡ್ ದ ಏಲಿಂಗ್ ಬಾಯ್ ಹ್ಯಾಡ್ ವನಿಶ್ಡ್, ಆಗ ಆ ಕೊಲೆಯಾಗುತ್ತಿರುವಂಥ ವ್ಯಕ್ತಿ ಮತ್ತು ಬಾರ್ಬೇರಿಯನ್ ಮತ್ತು ಆ ಹುಡುಗ ಎಲ್ಲರೂ ಅಳಿಸಿ ಹೋಗ್ತಾರೆ, ಮರೆಯಾಗ್ತಾರೆ. ಓನ್ಲಿ ಈ ಹೆವನ್ಲಿ ಅಪಿಯರೆನ್ಸ್ ಅಷ್ಟೇ ಅವನಿಗೆ ಕಾಣ್ತದೆ. ಎ ಡಿವೈನ್ ಬೀಯಿಂಗ್ ಅಡ್ರೆಸ್ಡ್ ದ ಬಿವೈಲ್ಡರ್ಡ್ ಕಿಂಗ್, ಆಗ ಆ ಒಂದು ದೈವಿಕವಾಗಿ ಬಂದಂಥ ವ್ಯಕ್ತಿ ಮಾತಾಡ್ತಾನೆ. ಐ ಆಮ್ ವರುಣ, ನಾನು ವರುಣ, ದ ಲಾರ್ಡ್ ಆಫ್ ದ ಸೀಸ್, ಸಮುದ್ರಗಳ ಒಡೆಯ. ಐ ಹ್ಯಾವ್ ಕಮ್ ಟು ರಿಕ್ಲೇಮ್ ಮೈ ಪ್ಯಾರಾಸೋಲ್ ದ್ಯಾಟ್ ವಾಸ್ ಕ್ಯಾರಿಡ್ ಅವೇ ಫ್ರಮ್ ಮೈ ಟೌನ್ ಬೈ ದ ಪವರ್ಫುಲ್ ಭೌಮ, ದ ಫಾದರ್ ಆಫ್ ಯುವರ್ ಫಾದರ್ ಇನ್ ಲಾ. ನಾನು ಏಕೆ ಬಂದಿದ್ದೇನೆ ಅಂತಂದರೆ, ನನ್ನ ಪ್ಯಾರಾಸೋಲ್, ನನ್ನ ಕೊಡೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ. ಅತ್ಯಂತ ಶಕ್ತಿಯುತನಾದ ಭೌಮ, ನಿನ್ನ ಮಾವನ ತಂದೆ, ಅವನು ನನ್ನ ನಗರದಿಂದ ಅದನ್ನು ತೆಗೆದುಕೊಂಡು ಬಂದಿದ್ದ, ಅದನ್ನು ನಾನು ವಾಪಸ್ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇಟ್ ಹ್ಯಾಸ್ ಪವರ್ಸ್ ಟು ಕ್ವೆಲ್ ಕೆಲಮಿಟೀಸ್ ಇನ್ ಮೈ ಲ್ಯಾಂಡ್, ಅದಕ್ಕೆ ನನ್ನ ಭೂಮಿಯಲ್ಲಿ ಆಗುವಂತಹ ದುರಂತಗಳನ್ನು ತಪ್ಪಿಸುವಂಥ ಶಕ್ತಿ ಇದೆ, ಅದನ್ನು ಇಲ್ಲದಂತೆ ಮಾಡುವಂಥ ಶಕ್ತಿ. ಕ್ವೆಲ್ ಅಂದರೆ ದುರಂತಗಳನ್ನು ಇಲ್ಲದಂತೆ ಮಾಡುವಂಥ ಒಂದು ಅಪೂರ್ವ ಶಕ್ತಿ. ಐ ಕ್ರಿಯೇಟೆಡ್ ದಿಸ್ ಇಲ್ಯೂಷನ್ ಟು ಟೆಸ್ಟ್ ಯುವರ್ ನೋಬಿಲಿಟಿ ಆಫ್ ಮೈಂಡ್, ನಾನು ಈ ಭ್ರಮೆಯನ್ನು ನಿನಗೆ ಯಾಕೆ ಉಂಟು ಮಾಡಿದಂದರೆ, ನೀನು ಎಷ್ಟು ಉದಾತ್ತವಾಗಿದೆ, ನಿನ್ನ ಮನಸ್ಸು ಎಷ್ಟೊಂದು ಉದಾತ್ತವಾಗಿದೆ ಎಂದು ಪರೀಕ್ಷಿಸಲು ನಾನು ಹೀಗೆ ಮಾಡಿದೆ. ಯು ಆರ್ ಟ್ರೂಲಿ ಕಂಪ್ಯಾಷನೇಟ್ ಆ್ಯಂಡ್ ನೋಬಲ್, ನೀನು ತುಂಬ ಕರುಣೆಯುಳ್ಳವನಾಗಿದೆಯಾ ಮತ್ತು ಉದಾತ್ತನಾಗಿದೆಯಾ ಅಂತ ಆ ವರುಣ ಹೇಳ್ತಾನೆ. ಮೇಘವಾಹನ ಬೌಡ್ ಬಿಫೋರ್ ದ ಡಿವೈನ್ ಬೀಯಿಂಗ್ ಆ್ಯಂಡ್ ರಿಟರ್ನ್ ದ ಪ್ಯಾರಾಸೋಲ್ ರೆವರೆಂಟ್ಲಿ ಟು ಹಿಮ್. ಮೇಘವಾಹನ ಆ ದೈವಿಕ ಶಕ್ತಿ ಎದುರಿಗೆ ತಲೆಬಾಗ್ತಾನೆ ಮತ್ತು ಅವನಿಗೆ ಅತ್ಯಂತ ಗೌರವಯುತವಾಗಿ ಆ ಪ್ಯಾರಾಸೋಲನ್ನು ವಾಪಸ್ ಕೊಡ್ತಾನೆ. ದೆನ್ ಹಿ ಆಸ್ಕ್ಡ್ ಹೆಸಿಟೆಂಟ್ಲಿ, ಮತ್ತು ಆತ ಒಂದು ಹಿಂಜರಿತ ಒಂದು ಕೇಳ್ತಾನೆ. ಓ ಲಾರ್ಡ್, ಓ ದೇವರೇ, ಎನ್ಕರೇಜ್ಡ್ ಬೈ ಯುವರ್ ಪ್ರೇಸ್, ನಿನ್ನ ಹೊಗಳಿಕೆಯಿಂದ ನಾನು ಉತ್ಸಾಹಿತನಾಗಿದ್ದೀನಿ. ಐ ವಿಶ್ ಟು ಆಸ್ಕ್ ಫಾರ್ ಎ ಬೂನ್, ಒಂದು ವರವನ್ನು ಕೇಳಿ ಬಯಸ್ತೀನಿ. ಐ ನೀಡ್ ಹೆಲ್ಪ್ ಟು ಕ್ರಾಸ್ ದ ವಾಟರ್ಸ್ ಸೊ ದ್ಯಾಟ್ ಐ ಮೇ ಕಾಂಕರ್ ದ ಐಲ್ಯಾಂಡ್, ನಾನು ಈ ನೀರನ್ನು ದಾಟಿ ಹೋಗಲಿಕ್ಕೆ ಬಯಸ್ತಿದ್ದೀನಿ, ಏಕೆಂದರೆ ನಾನು ಆ ನಡುಗಡ್ಡೆಯನ್ನು ಗೆಲ್ಲಬೇಕಂತ ಇದ್ದೀನಿ ಅಂತ. ವರುಣ ಸ್ಮೈಲ್ಡ್, ಆಗ ವರುಣ ನಕ್ಕು ಹೇಳ್ತಾನೆ. ಸೋ ಬಿ ಇಟ್, ಆಯಿತು. ವೆನ್ ಯು ಡಿಸೈರ್ ಟು ಕ್ರಾಸ್ ದ ಓಸಿಯನ್, ಯಾವಾಗ ನೀನು ಈ ಸಮುದ್ರವನ್ನು ಕ್ರಾಸ್ ಮಾಡಬೇಕಂತೀಯ, ದಾಟಬೇಕಂತೀಯ, ಐ ವಿಲ್ ಪುಲ್ ಅವೇ ದ ವಾಟರ್, ಆವಾಗ ನಾನು ಆ ನೀರನ್ನು ಎಳೆದುಕೊಳ್ತೀನಿ. ದೆನ್ ಈ ಡಿಸಪಿಯರ್ಡ್ ವಿತ್ ದ ಪ್ಯಾರಾಸೋಲ್, ಹೀಗೆ ಹೇಳಿ ಆ ಪ್ಯಾರಾಸೋಲನ್ನು ತೆಗೆದುಕೊಂಡು ಆತ ಮಾಯವಾಗ್ತಾನೆ. ಆ ಸ್ವರ್ಗದ ಕೊಡೆಯನ್ನು ತೆಗೆದುಕೊಂಡು ಆತ ಮಾಯವಾಗ್ತಾನೆ. ದ ಫಾಲೋವಿಂಗ್ ಡೇ ಮೇಘವಾಹನ ಅಸೆಂಬಲ್ಡ್ ಹಿಸ್ ಟ್ರೂಪ್ಸ್ ಆನ್ ದ ಶೋರ್, ಮರುದಿನ ಮೇಘವಾಹನ ತನ್ನ ದಂಡನ್ನು ಆ ಸಮುದ್ರದ ದಂಡೆ ಮೇಲೆ ಎಲ್ಲ ಕೂಡಿಸ್ತಾನೆ. ದ ವಾಟರ್ ಸ್ವೆಲ್ಡ್ ಆ್ಯಂಡ್ ಕ್ರ್ಯಾಶ್ಡ್ ಆನ್ ದ ಸ್ಯಾಂಡ್ ಆ್ಯಂಡ್ ದ ಸೋಲ್ಜರ್ಸ್ ಟ್ರೆಂಬಲ್ಡ್ ಅಟ್ ಇಟ್ಸ್ ಮೈಟ್, ಆ ನೀರು ಉಸುಕಿನ ಮೇಲೆ ಬಂದು ಅಪ್ಪಳಿಸ್ತಾ ಇರ್ತದೆ. ಅದನ್ನು ನೋಡಿ ಆ ಸೈನಿಕರೆಲ್ಲ
ಅದರ ಶಕ್ತಿಯನ್ನು ನೋಡಿ ನಡುಗ್ತಾರೆ. ಮೇಘವಾಹನ ರೋಡ್ ಫಾರ್ವರ್ಡ್ ಆ್ಯಂಡ್ ಪ್ಲಂಜ್ಡ್ ಇನ್ ಟು ದ ಫೋಮಿಂಗ್ ಓಸಿಯನ್. ಆ ಉಕ್ಕುತ್ತಿರುವ ಆ ನದಿಯೊಳಗೆ ಮೇಘವಾಹನ ಮುಂದೆ ಸಾಗ್ತಾನೆ. ಆಲ್ ಎಟ್ ಒನ್ಸ್ ದ ವಾಟರ್ಸ್ ಪಾರ್ಟೆಡ್ ಆ್ಯಂಡ್ ದ ಕಿಂಗ್ ಸ್ಮೈಲಿಂಗ್ ಆಟ್ ಹಿಸ್ ಟ್ರೂಪ್ಸ್. ಅಸ್ಟಾನಿಶ್ಮೆಂಟ್ ಬೆಕಾಂಡ್ ದೆಮ್ ಟು ಫಾಲೋ ಹಿಮ್. ಆಗ ಇದ್ದಕ್ಕಿದ್ದಂತೆ ಆ ನೀರು ಭಾಗವಾಗಿ ರಾಜನಿಗೆ ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಡ್ತದೆ. ಆಗ ನಗುತ್ತಾ ತನ್ನ ಗುಂಪಿಗೆ ದಂಡಿಗೆ ಆತ ಹೇಳ್ತಾನೆ. ಅವರು ಕೂಡ ಆಶ್ಚರ್ಯದಿಂದ ಅವನನ್ನು ಹಿಂಬಾಲಿಸ್ತಾರೆ. ಬೆಕಾಂಡ್ ದೆಮ್ ಟು ಫಾಲೋ ಹಿಮ್. ನೀವೆಲ್ಲ ನನ್ನ ಬೆನ್ನಿಂದ ಬರ್ರಿ ಅಂತ ಆತ ಹೇಳ್ತಾನೆ. ಇನ್ ದಿಸ್ ವಾಂಡ್ರಸ್ ಮ್ಯಾನರ್ ಮೇಘವಾಹನ ರೀಚ್ಡ್ ಲಂಕಾ. ಈ ರೀತಿ ಆಶ್ಚರ್ಯಕರವಾಗಿ ಮೇಘವಾಹನ ಲಂಕಾವನ್ನು ತಲುಪ್ತಾನೆ. ಆ್ಯಂಡ್ ಒನ್ ಓವರ್ ಇಟ್ಸ್ ಕಿಂಗ್. ಮತ್ತು ಆ ಕಿಂಗ್, ಆ ರಾಜನಾದಂಥ ವಿಭೀಷಣ ಇನ್ ದ ಫಾರ್ಮ್ ಆಫ್ ಫ್ರೆಂಡ್ಶಿಪ್. ಆ್ಯಂಡ್ ಒನ್ ಓವರ್ ಇಟ್ಸ್ ಕಿಂಗ್ ವಿಭೀಷಣ ಇನ್ ದ ಫಾರ್ಮ್ ಆಫ್ ಫ್ರೆಂಡ್ಶಿಪ್. ಅಲ್ಲಿಯ ರಾಜನಾದ ವಿಭೀಷಣನ್ನು ಗೆಲ್ತಾನೆ. ಯಾವ ರೀತಿ ಗೆಲ್ತಾನೆ ಅಂದರೆ ಆತ ಯುದ್ಧವನ್ನು ಮಾಡಿ ಗೆಲ್ಲೋದಿಲ್ಲ, ಸ್ನೇಹಪೂರ್ವಕವಾಗಿ ಗೆಳೆತನದಿಂದ ಆತ ವಿಭೀಷಣನನ್ನು ಗೆಲ್ತಾನೆ. ಅಂದರೆ ಅವನ ಉದ್ದೇಶ ಎಲ್ಲಿಯೂ ಪ್ರಾಣಿ ಹತ್ಯೆಯನ್ನು ಮಾಡಬಾರ್ದು, ಜೀವಿಗಳನ್ನು ಕೊಲ್ಲಬಾರ್ದು ಅನ್ನುವ ಒಂದು ಕಾನೂನನ್ನು ಹೇರಬೇಕಂತಿರ್ತಾನೆ. ಯಾವ ತೊಂದರೆಯನ್ನು ಮಾಡುವ ಉದ್ದೇಶ ಆತನಿಗಿರೋದಿಲ್ಲ. ಆದ ಕಾರಣ ಅವನ ನೀತಿಯನ್ನು ಒಪ್ಪಿ ವಿಭೀಷಣನು ಕೂಡ ಅವನ ಮಿತ್ರನಾಗ್ತಾನೆ ಅಂತ ಇಲ್ಲಿಯ ಅರ್ಥ. ಆನ್ ರಿಟರ್ನಿಂಗ್ ಹೋಮ್ ಅಮೃತಪ್ರಭಾ ವೆಲ್ಕಮ್ಡ್ ಹಿಮ್ ಆ್ಯಂಡ್ ದೆನ್ ಲುಕ್ಡ್ ಅರೌಂಡ್ ಇನ್ ಕನ್ಫ್ಯೂಷನ್. ಮನೆಗೆ ವಾಪಸ್ ಬಂದಾಗ ಅಮೃತಪ್ರಭಾ ಅವನನ್ನು ಸ್ವಾಗತಿಸ್ತಾಳೆ. ಸ್ವಾಗತಿಸಿ ಅವಳು ಒಂದು ಸಂಶಯಿತವಾಗಿ ಅವನನ್ನು ನೋಡ್ತಾಳೆ. ವೇರ್ ಇಸ್ ದ ಪ್ಯಾರಾಸೋಲ್ ಮೈ ಲಾರ್ಡ್ ಶಿ ಆಸ್ಕ್ಡ್. ಆ ಪ್ಯಾರಾಸೋಲ್, ಆ ಒಂದು ಸ್ವರ್ಗದ ಛತ್ರಿ ಎಲ್ಲಿದೆ ನನ್ನೊಡೆಯ ಅಂತ ಕೇಳ್ತಾಳೆ. ಇಟ್ ನೆವರ್ ಲೀವ್ಸ್ ಯುವರ್ ಸೈಡ್. ಅದು ನಿಮ್ಮನ್ನು ಬಿಡುವಂತಿಲ್ಲ, ಅದು ಎಲ್ಲಿ ಹೋಯಿತು ಅಂತ ಅವಳು ಕೇಳ್ತಾಳೆ. ಇಟ್ ವಾಸ್ ನೆವರ್ ಮೈಂಡ್ ಟು ಕೀಪ್, ಹಿ ಆನ್ಸರ್ಡ್. ಅವನು ಹೇಳ್ತಾನೆ, ಅದು ಯಾವತ್ತೂ ನನ್ನದಾಗಿರಲಿಲ್ಲ. ಎಟ್ ದ ಮಾರ್ಕ್ ಆಫ್ ಎವರ್ ಶೋನ್ ಟು ಮೀ ಬೈ ಇಟ್ಸ್ ಡಿವೈನ್ ಓನರ್ ವಿಲ್ ಗೈಡ್ ಮೀ ಥ್ರೋ ಮೈ ಲೈಫ್. ಆದರೆ ಆ ದೈವಿಕ ಒಡೆಯನಿದ್ದಾನಲ್ಲ, ದೇವರಿದ್ದಾನಲ್ಲ, ಅವನ ಒಂದು ದಯೆ, ಫೆವರ್, ಮಾರ್ಕ್ ಆಫ್ ಫೆವರ್, ಅದೇನು ದಯೆ ಇದೆಯಲ್ಲ ಅದು ನನ್ನ ಮೇಲೆ ಇದ್ದೇ ಇರ್ತದೆ. ಅದು ನನ್ನನ್ನು ನನ್ನ ಜೀವನದುದ್ದಕ್ಕೂ ಮಾರ್ಗದರ್ಶನವನ್ನು ಮಾಡ್ತದೆ ಅಂತ ಆತ ಹೇಳ್ತಾನೆ. ಆ್ಯಸ್ ಹಿ ಸ್ಪೋಕ್, ಹೀಗೆ ಅವನು ಹೇಳಿದಂತೆ ದ ಸ್ಕೈಸ್ ಡಾರ್ಕಂಡ್, ಆಕಾಶ ಕಪ್ಪಾಗ್ತದೆ. ಆ್ಯಸ್ ಇಫ್ ದ ಪ್ಯಾರಾಸೋಲ್ ವಾಸ್ ಕಾಸ್ಟಿಂಗ್ ಇಟ್ಸ್ ಶ್ಯಾಡೋ ಓವರ್ ಹಿಮ್. ಆ ಒಂದು ಛತ್ರಿ, ಸ್ವರ್ಗದ ಛತ್ರಿ ಅವನ ಮೇಲೆ ನೆರಳನ್ನು ಒಡ್ಡುತ್ತದೆ. ಇವನ್ ಫ್ರಮ್ ಇಟ್ಸ್ ಹೆವನ್ಲಿ ಅಬೌಡ್, ತನ್ನ ಸ್ವರ್ಗದ ಮನೆಯಿಂದಲೇ ಅದು ಅವನ ಮೇಲೆ ತನ್ನ ಒಂದು ನೆರಳನ್ನು ಬೀರ್ತದೆ ಅಂತ. ಅಂದರೆ ಆ ದೈವಿಕ ಮಾರ್ಗದರ್ಶನ ಅವನಿಗೆ ಯಾವತ್ತೂ ಇದೆ ಅನ್ನೋದನ್ನು ಅದು ತೋರಿಸ್ತದೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿರಂತರವಾಗಿ ನಾವು ಮಾಡುವ ವಿಡಿಯೋಗಳನ್ನು ನೋಡಿ. ಎಲ್ಲರಿಗೂ ವಂದನೆಗಳು.